ನಾಗಮಂಗಲ ತಾಲೂಕಿನ ಹೊಣಕೆರೆ ಹೋಬಳಿಯ ಇಂಡಸಹಳ್ಳಿ ಗ್ರಾಮದ ಶ್ರೀ ಕ್ಷೇತ್ರ ಬ್ರಹ್ಮಾದಿಯ ಬ್ರಹ್ಮಲಿಂಗೇಶ್ವರ ಸ್ವಾಮಿಗೆ ಹುಣ್ಣಿಮೆಯ ಪ್ರಯುಕ್ತ ಹೋಮ ಹವನ, ವಿಶೇಷ ಪೂಜೆ, ಅಭಿಷೇಕ, ಹೂವಿನ ಅಲಂಕಾರ ಮತ್ತು ಪ್ರಸಾದ ವಿನಿಯೋಗ ಕಾರ್ಯಕ್ರಮವು ಭಕ್ತಿಪೂರ್ವಕವಾಗಿ ಸ್ವಾಮಿಯ ಕುಲ ಬಾಂಧವರು ಮತ್ತು ಭಕ್ತರು ನೆರವೇರಿಸಿದರು. ಪ್ರಧಾನ ಅರ್ಚಕರಾದ ಡಾಕ್ಟರ್ ಪ್ರಸನ್ನ ಶೈವ ಸಾರಥ್ಯದಲ್ಲೇ ಶ್ರೀ ಬ್ರಹ್ಮಲಿಂಗೇಶ್ವರ ಸ್ವಾಮಿಗೆ ಅಭಿಷೇಕವು ವಿಜೃಂಭಣೆಯಿಂದ ನೆರವೇರಿಸಿ ನಂತರ ದೇವಾಲಯದ ಆವರಣದಲ್ಲಿ ಹೋಮ ಕಾರ್ಯಕ್ರಮವು ಭಕ್ತಿಪೂರ್ವಕವಾಗಿ ವಿಧಿವತ್ತಾಗಿ ಸ್ವಾಮಿಗೆ ಅರ್ಪಿಸಲಾಯಿತು. ಅರ್ಪಿಸಬೇಕು ಮತ್ತು ಅದು ಯಜ್ಞಕ್ಕೆ ಅರ್ಪಿಸುವಂತಹ ಎಲ್ಲಾ ದ್ರವ್ಯಗಳನ್ನ ಯಾಗಕುಂಡದ ಒಳಗಡೆ ಬಿಡುವಂತೆ ಹಾಕಬೇಕು. ಒಳಗಡೆ ಬಿಡೋದಕ್ಕೆ ಕಾರಣ ಏನಪ್ಪ ಅಂತ ಅಂದ್ರೆ, ಹಿಂದೆ ನಾವು 4 ಯುಗಗಳನ್ನ ನೋಡೋದಾದ್ರೆ ಕೃತಾಯುಧ, ತ್ರೇತಾಯುಧ, ದ್ವಾಪರ ಯುಗ, ಕಲಿಯುಗ, ಈ ತರ 4 ಯುಗಗಳನ್ನ ನೋಡೋದಾದ್ರೆ ಒಂದೊಂದು ಯುಗದಲ್ಲಿ ಒಂದೊಂದು ರೀತಿಯ ದೇವತಾ ಆರಾಧನೆಯನ್ನ ಮಾಡ್ತಾರೆ. ಪೂರ್ವದಲ್ಲಿ ಕೃತಾಯುಗದಲ್ಲಿ ಋಷಿಮುನಿಗಳು ಇದ್ದು ಆ ಋಷಿಮುನಿಗಳು ಏನ್ ಮಾಡ್ತಾ ಇರ್ತಾರೆ, ಮೊದಲಿಗೆಲ್ಲ ನಾವು ಇತ್ತೀಚೆಗೆ ದೇವರುಗಳನ್ನ ಅನೇಕ ವಿಗ್ರಹ ರೂಪದಲ್ಲಿ ಪೂಜೆಯನ್ನು ನೆರವೇರಿಸ್ತೇವೆ. ಆ ಕೃತಾಯುಗ ಕಾಲದಲ್ಲಿ ವಿಗ್ರಹ ರೂಪಕ್ಕಿಂತ ಹೆಚ್ಚಾಗಿ ದೇವತೆಗಳನ್ನ ಆರಾಧನೆಯ ಮೂಲಕ ಮತ್ತೆ ಯಜ್ಞ ಯಾಗಾದಿಗಳ ಮೂಲಕ ಮತ್ತು ತಪಸ್ಸಿನ ಮೂಲಕ ದೇವತೆಗಳನ್ನ ಆವಾಹನೆಯನ್ನ ಮಾಡ್ತಾ ಇರ್ತಾರೆ. ಇದೇ ಸಂದರ್ಭದಲ್ಲಿ ನಡೆದಿದ್ದ ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು. ಬ್ರಹ್ಮಲಿಂಗೇಶ್ವರ ಸ್ವಾಮಿಯ ಕುಲ ಬಾಂಧವ ಮತ್ತು ಭಕ್ತರಾದ ಶಿವರಾಮೇಗೌಡ ರವರು ಮಾತನಾಡಿ ಸ್ವಾಮಿಯ ಚರಿತ್ರೆಯನ್ನು ಸವಿಸ್ತರವಾಗಿ ವಿವರಿಸಿದರು. ಹೋಗ್ಬೇಕು ಅಂತ ನಮ್ಮ ಕುಲಸ್ಥರೆಲ್ಲ ಒಂತ ಕ್ಷೇತ್ರ ಒಣಕೆರೆ, ಅವಾಗ ಬರೀಕಿಲ್ಲ ಅನ್ನೋ ಸೂಕ್ಷ್ಮ ಇದು ಶಾಸ್ತ್ರ ಸಂಬಂಧ ಎಲ್ಲ ಕೇಳಿದಾಗ ಬಂದಾದ್ಮೇಲೆ ಒಬ್ಬ ಬುದ್ಧಿವಂತ ಏನು ಮಾಡ್ದ, ಅಲ್ಲಿ ಬನ್ನಿ ಮರ ಅದೇ, ಆ ಕಡೆನೂ ಮನೆ ಈ ಕಡೆನೂ ಮನೆ, ಮಧ್ಯ ಬನ್ನಿ ಮರ ಒಂದು ಮನೆ ಮೇಲಿರೋ ಕೊನೆಗೆ ಹೇಳ್ಬಿಟ್ಟ, ಇವನು ಬರೀಕಿಲ್ಲ ಪುಣ್ಯಾತ್ಮ ಅನ್ನೋದಾದರೆ ಈ ಮನೆ ಮೇಲಿರೋ ಬನ್ನಿ ಮರ ಈ ಕೊನೆ ಮುರಿದೋಗಿರ್ಬೇಕು ಅಂತ ಒಂದು ಷರತ್ತಾಕಿ ಪೂಜೆ ಮಾಡಿಬಿಟ್ಟು ಹೊಂಟು ಬಂದಾಗ ಅದು ಯಾವ ಗಂಟೆಲಿ ಆ ಬನ್ನಿ ಮರ ಕೊನೆ ಮುರ್ಕತ್ತೋ ಏನೋ ಗೊತ್ತಿಲ್ಲ, 2 ಮನೆ ಮಧ್ಯಕ್ಕೆ ಕೊನೆ ಬಿದ್ದಿತ್ತು. ಆವಾಗ ಬರೀಕಿಲ್ಲ ಅಂತ ತೀರ್ಮಾನ ತಗೊಂಡು ಆವಾಗ 13 ಅಡಿ ಈ ದೇವಸ್ಥಾನ ಮಾಡಿದ್ರು. ನಾವೇ ಪೂಜೆ ಮಾಡಿಸಿದ್ದಂಥ ಜನ, ನಮ್ಮಲ್ಲೂ ನೀತಿ ನಿಯಮ ಎಲ್ಲ ನನಗೆ ಅದಿಗೆಟ್ಟು ಹೋದಾದ್ಮೇಲೆ ನಾವು ಈ ದೇವಸ್ಥಾನ ಮಾಡಬೇಕು. ಮಳ್ಳಿಕ್ಕಿಲ್ಲ, ಅವಳು ತಪ್ಪರಕ್ಕೆ ಕಟ್ಕೋಬೇಕು. ನಾನು ಮನಸ್ಸಲ್ಲಿ ಈ ಥರ ಮಾಡಿದ್ದೆ, ತಪ್ಪಾಯಿತು ಅಂತ ಕಟ್ಕೊಳ್ಳೋ ಗಂಟ ಎಷ್ಟು ಗಾಡಿ ಸೌದೆ ಒಟ್ಟಿ ಹಿಂಗೆ ಕೈಗೆ ನೀರು ಹಾಕಿ ಹಿಂಗೆ ಅಲ್ಲಾಡ್ಬೋದು. ಪಕ್ಕದೋಳು ಅನ್ನ ಆಗೋಯ್ತದೆ, ಅವಳ ಮೇಲೆ ಹಸುವೆ ಪಟ್ಟಿ ಇವಳು ಒಟ್ಟಲ್ಲೆಲ್ಲ ಇಳಿದಾಗಿರಕ್ಕಿಲ್ಲ. ಈ ಕ್ಷೇತ್ರದ ಮಹಿಮೆ. ನಾವು ಈ ದೇವಸ್ಥಾನಕ್ಕೆ ಶಿವರಾತ್ರಿ ದಿನ ಬರುವಾಗ ಕಾಯ ಒಡೆದು ಆ ಕಾಯಿನ ಎಳ್ಳೀರು ಏನದೆ ಅದ ದೀಪಕ್ಕೆ ಬಿಟ್ಬಿಟ್ಟು ಹಸ್ಬಿಟ್ಟು ಬರ್ತೀವಿ. ಅದೇನು ನಮಗೆ ತೊಂದರೆ ಆಗದಂತ ಉಳಿದ್ರೆ ನಮ್ಮ ಮನೇಲಿ ಯಾವುದೇ ಥರದ ತೊಂದರೆ ಆಗಿಲ್ಲ. ಏನಾದ್ರು ಕೆಟ್ಟೋದ್ರೆ ಒಂದು ಸ್ವಲ್ಪ ಸಾವು ನೋವು ಕಷ್ಟ ಸುಖ ಎಲ್ಲ ಬರ್ತದೆ. ಎಳ್ಳೀರಲ್ಲಿ ಭಾರಿ ಚೆನ್ನಾಗಿ ಉಳಿತದೆ. ಒಳಗೆ ಇಲ್ಲಿ ಸಿಕ್ಕಿಲ್ಲ ಜಾಸ್ತಿ. ನಾವು ನಮ್ಮ ಮನೇಲಿ ಹಸ್ಬಿಟ್ಟೆ ನಾವು ಬರೋದು, ದೀಪ ಹಸ್ಬಿಟ್ಟೆ ಬರ್ತೀವಿ ನಾವು. ಅದರಲ್ಲಿ ಒಂದು ನೇಮ ಅದೇ, ಚೂರು ಇದ್ದರೆ ಒಂದು ಸ್ವಲ್ಪ ಕಷ್ಟ ಸುಖ ಕಳ್ಳಾಡ್ತದೆ. ಆ ದೀಪದ್ದು ಉರಿ ಹಂಗೆ ಒದ್ದಾಡ್ತದೆ. ಏನು ಹೆಣ್ಮಕ್ಳಿಗೆ ಈ ಜಾಕ್ ಬಂದು ಸ್ನಾನ ಮಾಡಿ ಪ್ರಸಾದ ಅಂತ ಕೊಡ್ತೀವಿ. ಆ ಪ್ರಸಾದದಲ್ಲಿ ಏನೋ 500 ವ್ಯವಸ್ಥೆ ಮಾಡಿಕೊಡ್ತಾರೆ. ಅಂಥವ್ರಿಗೆ ಮಕ್ಕಳಾಗಿ ಬೇಕಾದಷ್ಟು ನಮಗೆ ಹರಕೆ ಎಲ್ಲ ಪೂರ್ತಿ ತೀರ್ಸವ್ರೆ. ಏನು 1-2 ಹೆಸರು ಹೇಳೋಕ್ಕಾಗಿಲ್ಲ. ನಮ್ಮೂರಲ್ಲಿ 5 ಜನ ಪ್ರೇಮಕನಿಗೆ ಎಷ್ಟೇ ಮಕ್ಕಳು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.